ನೀವು ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ 1. ಚೀನಾ ದೇಶದ ಯಾಂತ್ರಿಕ ಪಾಹಿಯಾನ್ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದ ರಾಜ. ಆಪ್ಷನ್ ಎ ಚಂದ್ರಗುಪ್ತ ವಿಕ್ರಮಾದಿತ್ಯ, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಕನಿಷ್ಕ, ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಗುಪ್ತ ವಿಕ್ರಮಾದಿತ್ಯ. ಪ್ರಶ್ನೆ 2. ಮೊದಲನೆಯ ಪಾನಿಪತ್ ಕದನ ನಡೆದಿದ್ದು. ಆಪ್ಷನ್ ಎ ಬಾಬರ್ ಇಬ್ರಾಹಿಂ ಲೋದಿ ನಡುವೆ, ಆಪ್ಷನ್ ಬಿ ಅಕ್ಬರ್ ಹೇಮು ನಡುವೆ, ಆಪ್ಷನ್ ಸಿ ಔರಂಗಜೇಬ್ ಶಿವಾಜಿ ನಡುವೆ, ಆಪ್ಷನ್ ಡಿ ಇವ್ಯಾವು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಬಾಬರ್ ಇಬ್ರಾಹಿಂ ಲೂದಿ ನಡುವೆ. ಪ್ರಶ್ನೆ 3. ಮುಂದಿನ ಸಂಖ್ಯೆ ಏನು? 87, 81, 75, 69, 63. ಆಪ್ಷನ್ ಎ 57, ಆಪ್ಷನ್ ಬಿ 56, ಆಪ್ಷನ್ ಸಿ 62, ಆಪ್ಷನ್ ಡಿ 55. ಸರಿಯಾದ ಉತ್ತರ ಆಪ್ಷನ್ ಎ 57. ಪ್ರಶ್ನೆ ಸಂಖ್ಯೆ 4. ಗುಂಪಿಗೆ ಸೇರದಿರುವ ಸಂಖ್ಯೆ ಗುರುತಿಸಿ. ಆಪ್ಷನ್ ಎ 3, ಆಪ್ಷನ್ ಬಿ 9, ಆಪ್ಷನ್ ಸಿ 19, ಆಪ್ಷನ್ ಡಿ 24. ಸರಿಯಾದ ಉತ್ತರ ಆಪ್ಷನ್ ಸಿ 19. ಪ್ರಶ್ನೆ 5. 20% 30% 20% ಕೂಡಿದರೆ ಬರುವ ಸಂಖ್ಯೆ. ಆಪ್ಷನ್ ಎ 600% 10, ಆಪ್ಷನ್ ಬಿ 1200% 10, ಆಪ್ಷನ್ ಸಿ 1200% 1, ಆಪ್ಷನ್ ಡಿ 600% 1. ಸರಿಯಾದ ಉತ್ತರ ಆಪ್ಷನ್ ಸಿ 1200% 1. ಪ್ರಶ್ನೆ 6. ಇವುಗಳಲ್ಲಿ ಅತಿ ದೊಡ್ಡ ಭಿನ್ನಾಂಕ ಯಾವುದು? ಆಪ್ಷನ್ ಎ 3/4, ಆಪ್ಷನ್ ಬಿ 7/8, ಆಪ್ಷನ್ ಸಿ 4/5, ಆಪ್ಷನ್ ಡಿ 7/9. ಸರಿಯಾದ ಉತ್ತರ ಆಪ್ಷನ್ ಬಿ 7/8. ಪ್ರಶ್ನೆ 7. ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸ್ಥಳ. ಆಪ್ಷನ್ ಎ ಆಗ್ರಾ, ಆಪ್ಷನ್ ಬಿ ಮೀರತ್, ಆಪ್ಷನ್ ಸಿ ಅಮೃತ್ಸರ್, ಆಪ್ಷನ್ ಡಿ ಲಾಹೋರ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೃತ್ಸರ್. ಪ್ರಶ್ನೆ 8. ಬಂಗಾಳದಲ್ಲಿ ಶಾಶ್ವತ ಸಂಧಾನ ಆರಂಭಿಸಿದವರು. ಆಪ್ಷನ್ ಎ ಲಾರ್ಡ್ ಬೆಂಟಿಂಗ್, ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಸಿ ಲಾರ್ಡ್ ವೆಲೆಸ್ಲಿ, ಆಪ್ಷನ್ ಡಿ ಲಾರ್ಡ್ ಹೇಸ್ಟಿಂಗ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 9. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪಂಜಾಬ್ನ ಹುಲಿ ಎಂದು ಖ್ಯಾತರಾಗಿದ್ದವರು. ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ ಲಾಲಾ ಲಜಪತ ರಾಯ್, ಆಪ್ಷನ್ ಸಿ ಚಂದ್ರಶೇಖರ್ ಆಜಾದ್, ಆಪ್ಷನ್ ಡಿ ಲಾಲಾ ಹರ್ದಯಾಳ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲಾ ಲಜಪತ ರಾಯ್. ಪ್ರಶ್ನೆ 10. ಕನಿಷ್ಕನ ರಾಜಧಾನಿ. ಆಪ್ಷನ್ ಎ ಬನಾರಸ್, ಆಪ್ಷನ್ ಬಿ ಅಲಹಾಬಾದ್, ಆಪ್ಷನ್ ಸಿ ಸಾರನಾಥ, ಆಪ್ಷನ್ ಡಿ ಪುರುಷಪುರ. ಸರಿಯಾದ ಉತ್ತರ ಆಪ್ಷನ್ ಡಿ ಪುರುಷಪುರ.
ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ ಎಸ್ಎಸ್ಸಿ ಎಂಟಿಎಸ್ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು ಎಸ್ಎಸ್ಸಿ ಜಿಡಿ ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.